ಹಾಯ್, ಜನರಲ್ ಪರ್ಪಸ್ ಯುಟಿಲಿಟೀಸ್ ಇನ್ ಲಿನಕ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಲಿನಕ್ಸ್ನ ಮೂಲಭೂತ ಹಾಗೂ ಹೆಚ್ಚಾಗಿ ಉಪಯೋಗಿಸುವ ಕಮಾಂಡ್ಗಳ ಬಗ್ಗೆ ಪರಿಚಿತರಾಗೋಣ. ಲಿನಕ್ಸ್ನ ಜೊತೆ ನೀವು ಕಾರ್ಯಾರಂಭ ಮಾಡಬೇಕೆನ್ನುವುದೇ ಈ ಟ್ಯುಟೋರಿಯಲ್ನ ಮುಖ್ಯ ಉದ್ದೇಶ. ನಾವು ನೋಡುತ್ತಿರುವ ಮೊದಲ ಕಮಾಂಡ್ ಎಚೊ ಕಮಾಂಡ್ ಆಗಿದೆ. ಇಲ್ಲಿ ಗಮನಿಸಿ, ಲಿನಕ್ಸ್ನ ಕಮಾಂಡ್ಗಳು ಕೇಸ್ ಸೆನ್ಸಿಟಿವ್ ಆಗಿವೆ. ಇಲ್ಲಿ ಎಲ್ಲಾ ಕಮಾಂಡ್ಗಳು ಮತ್ತು ಅವುಗಳ ವಿಕಲ್ಪಗಳು ಸಣ್ಣ ಅಕ್ಷರದಲ್ಲಿವೆ ಅಥವಾ ಇಲ್ಲದಿದ್ದಲ್ಲಿ ಅವನ್ನು ಉಲ್ಲೇಖಿಸಲಾಗಿದೆ. ಈ ಕಮಾಂಡ್ ಅನ್ನು ಪರದೆಯ ಮೇಲೆ ಕೆಲವು ಸಂದೇಶವನ್ನು ತೋರಿಸಲು ಬಳಸಲಾಗುತ್ತದೆ. ಟರ್ಮಿನಲ್ ಅನ್ನು ಬದಲಾಯಿಸಿ. ಉಬುಂಟುವಿನಲ್ಲಿ ಟರ್ಮಿನಲ್ ಅನ್ನು ಆರಂಭಿಸಲು Ctrl+Alt+T ಸಹಾಯ ಮಾಡುತ್ತದೆ. ಈ ಆದೇಶವು ಎಲ್ಲಾ ಯುನಿಕ್ಸ್ ಸಿಸ್ಟಂನಲ್ಲಿ ಕೆಲಸ ಮಾಡುತ್ತದೆ ಎಂದೇನೂ ಇಲ್ಲ. ಟರ್ಮಿನಲ್ ತೆರೆಯಲು ಸಾಮಾನ್ಯ ವಿಧಾನವನ್ನು ಈಗಾಗಲೇ ಮತ್ತೊಂದು ಸ್ಪೋಕನ್ ಟ್ಯುಟೋರಿಯಲ್ನಲ್ಲಿ ವಿವರಿಸಲಾಗಿದೆ. ಪ್ರಾಂಪ್ಟ್ನಲ್ಲಿ ಎಚೊ ಸ್ಪೇಸ್ ಹೆಲೋ ವರ್ಲ್ಡ್ ಎಂದು ಟೈಪ್ ಮಾಡಿ ಎಂಟರ್ ಕೀ ಒತ್ತಿ. ಇದು ಪರದೆಯ ಮೇಲೆ ಸಾಮಾನ್ಯವಾಗಿ ಹೆಲೋ ವರ್ಲ್ಡ್ ಎಂಬ ಸಂದೇಶವನ್ನು ಮುದ್ರಿಸುತ್ತದೆ. ನಾವು ವೇರಿಯೇಬಲ್ ಮೌಲ್ಯವನ್ನು ಪ್ರದರ್ಶಿಸಲು ಎಚೊ ಕಮಾಂಡ್ ಅನ್ನು ಸಹ ಬಳಸಬಹುದು. ಪ್ರಾಂಪ್ಟ್ನಲ್ಲಿ ಎಚೊ ಸ್ಪೇಸ್ ಡಾಲರ್ ಮತ್ತು ದೊಡ್ಡ ಅಕ್ಷರಗಳಲ್ಲಿ ಶೆಲ್ ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. ಇದು ಪ್ರಸ್ತುತ ಉಪಯೋಗಿಸುತ್ತಿರುವ ಶೆಲ್ ಅನ್ನು ಫಲಿತ ರೂಪದಲ್ಲಿ ತೋರಿಸುತ್ತದೆ. ನಾವು ಎಚೊ ಆದೇಶದೊಂದಿಗೆ ಎಸ್ಕೇಪ್ ಸೀಕ್ವೆನ್ಸೀಸ್ ಅನ್ನು ಬಳಸಬಹುದು. ಲಿನಕ್ಸ್ ನಲ್ಲಿ ಇದಕ್ಕಾಗಿ ನಾವು -e ಆಯ್ಕೆಯನ್ನು ಬಳಸಬೇಕಾಗುತ್ತದೆ. ಸಾಮಾನ್ಯವಾದ ಎಸ್ಕೇಪ್ ಸೀಕ್ವೆನ್ಸಿಗಳೆಂದರೆ ಟ್ಯಾಬ್ಗೆ \t ಎಂದು, ಹೊಸ ಸಾಲಿಗಾಗಿ \n ಎಂದು ಮತ್ತು ಪ್ರಾಂಪ್ಟ್ ಅನ್ನು ಒಂದೇ ಸಾಲಿನಲ್ಲಿ ತೋರಿಸಲು \c ಎಂದು ಆಗಿವೆ. ಇದು ಏನಾದರೂ ಎಂಟರ್ ಮಾಡುವ ಮೊದಲು ನಮಗೆ ಪ್ರಾಂಪ್ಟ್ ಸಂದೇಶವು ಬೇಕೆನಿಸಿದಲ್ಲಿ ಉಪಯೋಗಕರವಾಗಿದೆ. ಪ್ರಾಂಪ್ಟ್ನಲ್ಲಿ ಎಚೊ ಸ್ಪೇಸ್ -e ಮತ್ತು ಸಿಂಗಲ್ ಕೋಟ್ ನ ಮಧ್ಯದಲ್ಲಿ ಎಂಟರ್ ಅ ಕಮಾಂಡ್ \c ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ಎಂಟರ್ ಅ ಕಮಾಂಡ್ ಎಂದಿರುವ ಸಾಲಿನಲ್ಲೇ ಪ್ರಾಂಪ್ಟ್ ಇರುವುದನ್ನು ನೀವು ಗಮನಿಸಬಹುದು. ನೀವು ಉಪಯೋಗಿಸುತ್ತಿರುವ ಲಿನಕ್ಸ್ ಕರ್ನಲ್ ಯಾವ ಆವೃತ್ತಿಯದೆಂದು ನೀವು ತಿಳಿಯಬಯಸಬಹುದು. ಇದರ ಬಗ್ಗೆ ಹಾಗೂ ಯಂತ್ರದ ಅನ್ಯ ವಿಶೇಷತೆಗಳ ಬಗ್ಗೆ ತಿಳಿಯಲು ನಿಮ್ಮಲ್ಲಿ ಉನೇಮ್ ಎಂಬ ಕಮಾಂಡ್ ಇದೆ. ಪ್ರಾಂಪ್ಟ್ನಲ್ಲಿ ಉನೇಮ್ ಸ್ಪೇಸ್ -r ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನಿಮ್ಮ ಯೂಸರ್ ನೇಮ್ ಅನ್ನು ತಿಳಿದುಕೊಳ್ಳಲು ಪ್ರಾಂಪ್ಟ್ನಲ್ಲಿ who ಸ್ಪೇಸ್ am ಸ್ಪೇಸ್ I ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನಿಜವಾಗಿ ಇದು who ಆದೇಶದಿಂದ ಬಂದಿದ್ದು. ಒಂದು ವೇಳೆ ನಮ್ಮ ಸಿಸ್ಟಮ್ ಮಲ್ಟಿಯೂಸರ್ ಸಿಸ್ಟಮ್ ಆಗಿದ್ದರೆ ಇದು ಪ್ರಸ್ತುತ ಸಿಸ್ಟಂನಲ್ಲಿ ಲಾಗಿನ್ ಆಗಿರುವ ಎಲ್ಲಾ ಯೂಸರ್ ಗಳನ್ನು ಲಿಸ್ಟ್ ಮಾಡುತ್ತದೆ. ಕೆಲವೊಮ್ಮೆ ನಿಮ್ಮ ಲಾಗಿನ್ ನ ಪಾಸ್ವರ್ಡ್ ಅಸುರಕ್ಷಿತತೆಯನ್ನು ಹೊಂದಬಹುದು ಅಥವಾ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಬದಲಾಯಿಸಬಯಸಬಹುದು. ಇದಕ್ಕಾಗಿ ನಾವು ಪಾಸ್ವರ್ಡ್ ಆದೇಶವನ್ನು ಹೊಂದಿದ್ದೇವೆ. ಪ್ರಾಂಪ್ಟ್ನಲ್ಲಿ PASSWD ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನೀವು ಈ ಆದೇಶವನ್ನು ಕೊಟ್ಟ ನಂತರ ಇದು ನಿಮ್ಮ ಪ್ರಸ್ತುತ ಪಾಸ್ವರ್ಡ್ ಅನ್ನು ಟೈಪ್ ಮಾಡಲು ಕೇಳುತ್ತದೆ. ಇಲ್ಲಿ ನಾನು ನನ್ನ ಸಿಸ್ಟಮ್ನ ಪ್ರಸ್ತುತ ಪಾಸ್ವರ್ಡ್ ಟೈಪ್ ಮಾಡುತ್ತೇನೆ. ಅದು ಸರಿಯಾಗಿ ದಾಖಲಾಗಿದ್ದಲ್ಲಿ ನೀವು ನಿಮ್ಮ ಹೊಸ ಪಾಸ್ವರ್ಡ್ ನಮೂದಿಸಿ ಮತ್ತು ದೃಢೀಕರಿಸಲು ಪುನಃ ಟೈಪ್ ಮಾಡಿ. ಆದರೆ ನೀವು ನಿಮ್ಮ ಪ್ರಸ್ತುತ ಪಾಸ್ವರ್ಡ್ ಮರೆತಲ್ಲಿ ಏನು ಮಾಡುವಿರಿ? ಪ್ರಸ್ತುತ ಪಾಸ್ವರ್ಡ್ ಮರೆತರೂ ಸಹ ಪಾಸ್ವರ್ಡ್ ಅನ್ನು ಬದಲಾಯಿಸಬಹುದು. ಆದರೆ ಅದು ಕೇವಲ ರೂಟ್ ಯೂಸರ್ ನಿಂದ ಮಾತ್ರ ಸಾಧ್ಯ. ಹಾಗಾದರೆ ಈ ರೂಟ್ ಯೂಸರ್ ಯಾರು? ಅವನು ಒಬ್ಬ ವಿಶೇಷ ಸೌಲಭ್ಯಗಳನ್ನು ಹೊಂದಿದ ಯೂಸರ್ ವ್ಯಕ್ತಿಯಾಗಿದ್ದು ಹೆಚ್ಚಿನ ಸೌಲಭ್ಯಗಳನ್ನು ಹೊಂದಿರುತ್ತಾನೆ. ಯಾರಿಗಾದರೂ ಹೋಲಿಸ ಬಯಸಿದಲ್ಲಿ ರೂಟ್ ಯೂಸರ್ ನನ್ನು ವಿಂಡೋಸ್ ನ ಅಡ್ಮಿನ್ ಯೂಸರ್ ಗೆ ಹೋಲಿಸಬಹುದು. ನಿಮಗೆ ಸಿಸ್ಟಮ್ನ ದಿನಾಂಕ ಮತ್ತು ಸಮಯವನ್ನು ತಿಳಿಯುವ ಆಸಕ್ತಿ ಇರಬಹುದು. ಇದಕ್ಕಾಗಿ ನಮ್ಮಲ್ಲಿ ಡೇಟ್ ಎಂಬ ಕಮಾಂಡ್ ಇದೆ. ಟರ್ಮಿನಲ್ನಲ್ಲಿ ಡೇಟ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ಸಿಸ್ಟಮ್ನ ವರ್ತಮಾನ ಸಮಯ ಹಾಗೂ ದಿನಾಂಕವನ್ನು ತೋರಿಸುತ್ತದೆ. ಇಲ್ಲಿ ನಾವು ಡೇಟ್ ಎಂಬ ಕಮಾಂಡ್ ದಿನಾಂಕ ಜೊತೆಗೆ ಸಮಯವನ್ನು ತೋರಿಸಿತು ಎಂಬುದನ್ನು ಗಮನಿಸಬಹುದು. ಹಾಗಾಗಿ ಇದು ಒಂದು ಬಹು ಉಪಯೋಗಿ ಕಮಾಂಡ್ ಆಗಿದೆ. ಪ್ರಾಂಪ್ಟ್ನಲ್ಲಿ ಡೇಟ್ ಸ್ಪೇಸ್ ಪ್ಲಸ್ ಶೇಕಡ ಚಿಹ್ನೆ
ಮತ್ತು ಕ್ಯಾಪಿಟಲ್ ಟಿ ಎಂದು ಬರೆದು ಎಂಟರ್ ಒತ್ತಿ. ಇದರಿಂದಾಗಿ ನಮಗೆ ಗಂಟೆ, ನಿಮಿಷಗಳು ಮತ್ತು ಸೆಕೆಂಡುಗಳು ಎಂಬ ಈ ಪ್ರಾರೂಪದಲ್ಲಿ ಕೇವಲ ಸಮಯವು ಕಾಣುತ್ತದೆ. ಪ್ರಾಂಪ್ಟ್ ನಲ್ಲಿ ಡೇಟ್ ಸ್ಪೇಸ್ ಪ್ಲಸ್ ಶೇಕಡ ಚಿಹ್ನೆ ಮತ್ತು ಸ್ಮಾಲ್ h ಬರೆದು ಎಂಟರ್ ಒತ್ತಿ. ಇದು ತಿಂಗಳ ಹೆಸರನ್ನು ನೀಡುತ್ತದೆ. ಪ್ರಾಂಪ್ಟ್ ನಲ್ಲಿ ಡೇಟ್ ಸ್ಪೇಸ್ ಪ್ಲಸ್ ಶೇಕಡ ಚಿಹ್ನೆ ಮತ್ತು ಸ್ಮಾಲ್ m ಬರೆದು ಎಂಟರ್ ಒತ್ತಿ. ಇದು ತಿಂಗಳ ಹೆಸರನ್ನು ಸಂಖ್ಯಾ ರೂಪದಲ್ಲಿ ನೀಡುತ್ತದೆ. ಇಲ್ಲಿ 02 ಎಂಬುದು ಫೆಬ್ರವರಿ ತಿಂಗಳಾಗಿದೆ. ನಿಮಗೆ ಸಿಕ್ಕ ಔಟ್ಪುಟ್ ಜೊತೆ ಇದನ್ನು ಹೋಲಿಸಿ. ಪ್ರಾಂಪ್ಟ್ ನಲ್ಲಿ ಡೇಟ್ ಸ್ಪೇಸ್ ಪ್ಲಸ್ ಶೇಕಡ ಚಿಹ್ನೆ ಮತ್ತು ಸ್ಮಾಲ್ y ಬರೆದು ಎಂಟರ್ ಒತ್ತಿ. ಇದು ಪ್ರಸಕ್ತ ವರ್ಷದ ಕೊನೆಯ 2 ಅಂಕಿಯನ್ನು ನೀಡುತ್ತದೆ. ಈಗ ಹೇಳಿದ ಕಮಾಂಡ್ಗಳೆರಡನ್ನು ಸೇರಿಸಿ ಬರೆಯಬಹುದು. ಉದಾಹರಣೆಗೆ ಪ್ರಾಂಪ್ಟ್ ನಲ್ಲಿ ಡೇಟ್ ಸ್ಪೇಸ್ ಪ್ಲಸ್ 2 ಕೋಟ್ನ ಮಧ್ಯದಲ್ಲಿ ಶೇಕಡ ಚಿಹ್ನೆ ಸ್ಮಾಲ್ h ಶೇಕಡ ಚಿಹ್ನೆ ಸ್ಮಾಲ್ y ಬರೆದು ಎಂಟರ್ ಒತ್ತಿ. ಈಗ ಇದು ಫೆಬ್ರವರಿ 11 ಎಂದು ತೋರಿಸುತ್ತಾ ಇದೆ. ಕ್ಯಾಲ್ ಎಂಬುದು ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಆದೇಶವಾಗಿದೆ. ಇದು ಸಾಮಾನ್ಯವಾದ ಆದೇಶವಲ್ಲ. ಇದು ಯಾವುದೇ ವರ್ಷದ ಅಥವಾ ತಿಂಗಳ ಕ್ಯಾಲೆಂಡರ್ ನೋಡಲು ನಿಮಗೆ ಸಹಾಯ ಮಾಡುತ್ತದೆ. ವರ್ತಮಾನ ತಿಂಗಳ ಕ್ಯಾಲೆಂಡರ್ ನೋಡಲು ಪ್ರಾಂಪ್ಟ್ ನಲ್ಲಿ ಕಾಲ್ ಎಂದು ಬರೆದು ಎಂಟರ್ ಒತ್ತಿ. ಯಾವುದಾದರೂ ನಿರ್ದಿಷ್ಟ ತಿಂಗಳ ಕ್ಯಾಲೆಂಡರ್ ನೋಡಲು, ಉದಾಹರಣೆಗೆ 2070ನೇ ವರ್ಷದ ಡಿಸೆಂಬರ್ನ ಕ್ಯಾಲೆಂಡರ್ ನೋಡಲು ಪ್ರಾಂಪ್ಟ್ ನಲ್ಲಿ ಕಾಲ್ ಸ್ಪೇಸ್ 12 ಸ್ಪೇಸ್ 2070 ಎಂದು ಬರೆದು ಎಂಟರ್ ಒತ್ತಿ. ಇದು 2070ನೇ ವರ್ಷದ ಡಿಸೆಂಬರ್ನ ಕ್ಯಾಲೆಂಡರ್ ನೀಡುತ್ತದೆ. ಮುಂದೆ ಹೋಗುವ ಮೊದಲು ಫೈಲ್ಸ್ ಮತ್ತು ಡೈರೆಕ್ಟರೀಸ್ ಗಳ ಬಗ್ಗೆ ಸ್ವಲ್ಪ ಚರ್ಚಿಸೋಣ. ಲಿನಕ್ಸ್ ನಲ್ಲಿ ಬಹುತೇಕ ಎಲ್ಲವೂ ಫೈಲ್ ರೂಪದಲ್ಲಿರುತ್ತದೆ. ಈಗ ಪ್ರಶ್ನೆ, ಫೈಲ್ ಎಂದರೇನು? ನಿಜವಾದ ಅರ್ಥದಲ್ಲಿ ಫೈಲ್ ಎಂದರೆ ಅಲ್ಲಿ ನಾವು ನಮ್ಮ ದಾಖಲೆಗಳನ್ನು ಮತ್ತು ಪತ್ರಗಳನ್ನು ಸಂಗ್ರಹಿಸಿಡುತ್ತೇವೆ. ಅದೇ ರೀತಿ ಲಿನಕ್ಸ್ ಫೈಲ್ ಕೂಡ ಮಾಹಿತಿಗಳನ್ನು ಸಂಗ್ರಹಿಸುವ ಒಂದು ಧಾರಕವಾಗಿದೆ. ನಂತರ ಡೈರೆಕ್ಟರಿ ಎಂದರೇನು? ಎಲ್ಲಿ ಫೈಲ್ಗಳು ಮತ್ತು ಸಬ್ ಡೈರೆಕ್ಟರಿಗಳು ಇಡಲ್ಪಡುತ್ತವೆಯೋ ಅದುವೇ ಡೈರೆಕ್ಟರಿ ಆಗಿರುತ್ತವೆ. ಇದು ಫೈಲ್ಗಳನ್ನು ವ್ಯವಸ್ಥಿತ ರೂಪದಲ್ಲಿರಿಸಲು ಸಹಾಯ ಮಾಡುತ್ತದೆ. ಇದನ್ನೇ ನಾವು ವಿಂಡೋಸ್ ನಲ್ಲಿ ಫೋಲ್ಡರ್ ಎಂದು ಕರೆಯುತ್ತೇವೆ. ನಾವು ಯಾವಾಗ ಲಿನಕ್ಸ್ ಗೆ ಲಾಗಿನ್ ಆಗುತ್ತೇವೆಯೋ ಆಗ ಸಾಮಾನ್ಯವಾಗಿ ಹೋಮ್ ಡೈರೆಕ್ಟರಿಯಲ್ಲಿ ಇರುತ್ತೇವೆ. ಹೋಮ್ ಡೈರೆಕ್ಟರಿಯನ್ನು ನೋಡಲು ಪ್ರಾಂಪ್ಟ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ ಮತ್ತು ಕ್ಯಾಪಿಟಲ್ ನಲ್ಲಿ ಹೋಮ್ ಎಂದು ಬರೆದು ಎಂಟರ್ ಕೀ ಒತ್ತಿ. ಮುಂದಿನ ಕಮಾಂಡ್ ನಮಗೆ ಪ್ರಸ್ತುತ ಡೈರೆಕ್ಟರಿಯ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ. ಇದು pwd ಎಂಬ ಕಮಾಂಡ್ ಆಗಿದೆ. ಅಂದರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಎಂದರ್ಥ. ಪ್ರಾಂಪ್ಟ್ ನಲ್ಲಿ pwd ಎಂದು ಬರೆದು ಎಂಟರ್ ಒತ್ತಿ. ಒಮ್ಮೆ ನಾವು ಡೈರೆಕ್ಟರಿಗಳ ಬಗ್ಗೆ ತಿಳಿದಾಗ ನಾವು ಅದರಲ್ಲಿನ ಫೈಲ್ಗಳ ಮತ್ತು ಸಬ್ ಡೈರೆಕ್ಟರಿಗಳ ಬಗ್ಗೂ ತಿಳಿಯಲಿಚ್ಛಿಸುವೆವು. ಇದಕ್ಕಾಗಿ ನಾವು ls ಎಂಬ ಕಮಾಂಡ್ ಅನ್ನು ಉಪಯೋಗಿಸೋಣ. ಇದನ್ನು ಲಿನಕ್ಸ್ ಮತ್ತು ಯುನಿಕ್ಸ್ ನಲ್ಲಿ ವ್ಯಾಪಕವಾಗಿ ಉಪಯೋಗಿಸುತ್ತಾರೆ. ls ಎಂದು ಕಮಾಂಡ್ ಅನ್ನು ಬರೆದು ಎಂಟರ್ ಒತ್ತಿ. ಈಗ ಔಟ್ಪುಟ್ ಅನ್ನು ನೋಡಿ. ಫೈಲ್ಸ್ ಮತ್ತು ಸಬ್ ಡೈರೆಕ್ಟರಿಗಳು ಸಾಮಾನ್ಯವಾಗಿ ವಿವಿಧ ಬಣ್ಣಗಳಿಂದ ತೋರಲ್ಪಡುತ್ತವೆ. ls ಎಂಬ ಕಮಾಂಡ್ ಒಂದು ಬಹುಮುಖಿ ಕಮಾಂಡ್ ಮತ್ತು ಅನೇಕ ಆಯ್ಕೆಗಳುಳ್ಳ ಕಮಾಂಡ್ ಆಗಿದೆ. ಅವುಗಳಲ್ಲಿ ಕೆಲವನ್ನು ನೋಡೋಣ. ಪ್ರಾಂಪ್ಟ್ ನಲ್ಲಿ ls ಸ್ಪೇಸ್ ಮೈನಸ್ ಮೈನಸ್ ಆಲ್ ಎಂದು ಬರೆದು ಎಂಟರ್ ಒತ್ತಿ. ಇದು ಗುಪ್ತ ಫೈಲ್ಗಳನ್ನು ಒಳಗೊಂಡಂತೆ ಎಲ್ಲಾ ಫೈಲ್ಗಳನ್ನೂ ತೋರಿಸುತ್ತದೆ. ಗುಪ್ತ ಫೈಲ್ಗಳ ಹೆಸರು ಡಾಟ್ ನಿಂದ ಶುರುವಾಗುತ್ತವೆ. ನಾವು ಕೇವಲ ಫೈಲ್ಗಳನ್ನಷ್ಟೇ ಅಲ್ಲದೆ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕೆಂದರೆ ಅದನ್ನು -l ಎಂಬ ಕಮಾಂಡ್ ನಿಂದ ಪಡೆಯಬಹುದು. ಪ್ರಾಂಪ್ಟ್ ನಲ್ಲಿ ls ಸ್ಪೇಸ್ -l ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ನಮಗೆ ಫೈಲ್ ನ ಅನುಮತಿ, ಫೈಲ್ ಮಾಲೀಕನ ಹೆಸರು, ಬೈಟ್ ನಲ್ಲಿ ಇದರ ಪರಿಮಾಣ, ಕೊನೆಯ ಬದಲಾವಣೆ ಸಮಯ ಹೀಗೆ ಮುಂತಾದ ಫಲಿತಾಂಶಗಳನ್ನು ನೀಡುತ್ತದೆ.
ಈ ವಿಕಲ್ಪಗಳ ವಿವರಣೆಯು ಈ ಟ್ಯುಟೋರಿಯಲ್ನ ವ್ಯಾಪ್ತಿಯ ಹೊರಗಿದೆ. ls ಎಂಬ ಕಮಾಂಡ್ ಅನ್ನು ತುಂಬಾ ವಿಕಲ್ಪಗಳ ಜೊತೆ ಉಪಯೋಗಿಸಬಹುದು. ಇದನ್ನು ನಾವು ನಂತರ ನೋಡೋಣ. ಈ ವಿವರಣೆಗಳನ್ನು ಕೇವಲ ಸ್ಕ್ರೀನ್ ನಲ್ಲಿ ತೋರಿಸುವ ಬದಲು ಇವನ್ನು ಫೈಲ್ ನಲ್ಲಿ ಸಂಗ್ರಹಿಸೋಣ. ವಾಸ್ತವವಾಗಿ ನಾವು ಈ ರೀತಿಯಲ್ಲಿ ಒಂದು ಕಮಾಂಡ್ ನ ಫಲಿತಾಂಶವನ್ನು ಫೈಲ್ ನಲ್ಲಿ ಸಂಗ್ರಹಿಸಿಡಬಹುದು. ಈಗ ರೈಟ್ ಆಂಗಲ್ ಬ್ರಾಕೆಟ್ ನ ಜೊತೆಗೆ ಫೈಲ್ ನ ಹೆಸರನ್ನು ಬರೆಯೋಣ. ಅಂದರೆ ls ಸ್ಪೇಸ್ ಮೈನಸ್ ಸ್ಮಾಲ್ I ಸ್ಪೇಸ್ ರೈಟ್ ಆಂಗಲ್ ಬ್ರಾಕೆಟ್ ಸ್ಪೇಸ್ ಫೈಲ್ ಇನ್ಫೋ ಎಂದು ಬರೆದು ಎಂಟರ್ ಒತ್ತಿ. ಈಗ ಎಲ್ಲಾ ಫೈಲ್ಗಳ ಮತ್ತು ಡೈರೆಕ್ಟರಿಗಳ ಮಾಹಿತಿಯು ಫೈಲ್ ಇನ್ಫೋ ಹೆಸರಿನ ಫೈಲ್ ನಲ್ಲಿ ಸೇರುತ್ತವೆ. ಆದರೆ ಫೈಲ್ ನ ಒಳಗೆ ಇರುವ ಮಾಹಿತಿಗಳನ್ನು ಹೇಗೆ ನೋಡುವುದು? ಇದಕ್ಕಾಗಿಯೇ ಇರುವುದು ಕ್ಯಾಟ್ ಕಮಾಂಡ್. ಈಗ ಕ್ಯಾಟ್ ಸ್ಪೇಸ್ ಫೈಲ್ ನ ಹೆಸರು, ಅಂದರೆ ಇಲ್ಲಿ ಫೈಲ್ ಇನ್ಫೋ ಎಂದು ಬರೆದು ಎಂಟರ್ ಒತ್ತಿ. ಈಗ ನೀವು ಅದರ ಒಳಗಿರುವ ಮಾಹಿತಿಗಳನ್ನು ನೋಡಬಹುದು. ವಾಸ್ತವವಾಗಿ ಫೈಲ್ ಅನ್ನು ರಚಿಸುವುದು ಕ್ಯಾಟ್ ಕಮಾಂಡ್ ನ ಮುಖ್ಯ ಕೆಲಸವಾಗಿದೆ. ಅದಕ್ಕಾಗಿ ಪ್ರಾಂಪ್ಟ್ ನಲ್ಲಿ ಕ್ಯಾಟ್ ಸ್ಪೇಸ್ ರೈಟ್ ಆಂಗಲ್ ಬ್ರಾಕೆಟ್ ಸ್ಪೇಸ್ ಮತ್ತು ಫೈಲ್ ನ ಹೆಸರು, ಅಂದರೆ file1 ಎಂದು ಬರೆದು ಎಂಟರ್ ಒತ್ತಿ. ಎಂಟರ್ ಒತ್ತಿದಾಗ ಕಮಾಂಡ್ ಇನ್ಪುಟ್ ಗಾಗಿ ಕಾಯುತ್ತದೆ. ನಾವು ಇನ್ಪುಟ್ ರೂಪದಲ್ಲಿ ಏನೇ ಬರೆದರೂ ಅದು ಫೈಲ್ ಎಂಬಲ್ಲಿ ಬರೆಯಲ್ಪಡುತ್ತದೆ. ಹಾಗಾಗಿ ಏನಾದರೂ ಬರೆಯಿರಿ. ಈಗ ಇನ್ಪುಟ್ ನ ಸಮಾಪ್ತಿಗಾಗಿ ಎಂಟರ್ ಒತ್ತಿ. ಈಗ ಒಟ್ಟಿಗೆ ಕಂಟ್ರೋಲ್ ಮತ್ತು D ಕೀಗಳನ್ನು ಒತ್ತಿ. ಫೈಲ್ ನ ಹೆಸರು, ಅಂದರೆ file1 ಎಂಬುದು ಈಗಾಗಲೇ ಅಸ್ತಿತ್ವದಲ್ಲಿದ್ದರೆ ಇನ್ಪುಟ್ ಆ ಫೈಲ್ ನ ಮೇಲೆ ಓವರ್ ರೈಟ್ ಆಗುತ್ತದೆ. ನೀವು ಇದನ್ನು ಈ ಮೊದಲೇ ಇರುವ file1 ಎಂಬ ಫೈಲ್ ನಲ್ಲಿ ಕೊನೆಗೆ ಜೋಡಿಸಲು ಇಚ್ಛಿಸಿದಲ್ಲಿ ಪ್ರಾಂಪ್ಟ್ ನಲ್ಲಿ ಕ್ಯಾಟ್ ಸ್ಪೇಸ್ ಡಬಲ್ ರೈಟ್ ಆಂಗಲ್ ಬ್ರಾಕೆಟ್ ಸ್ಪೇಸ್ file1 ಎಂದು ಬರೆದು ಎಂಟರ್ ಒತ್ತಿ. ಇಲ್ಲಿ ಚರ್ಚಿಸಲು ಇನ್ನೂ ತುಂಬಾ ಕಮಾಂಡ್ಗಳಿವೆ, ಆದರೆ ಇದನ್ನು ಇಲ್ಲಿಗೆ ಸೀಮಿತಗೊಳಿಸೋಣ. ವಾಸ್ತವವಾಗಿ ಈಗ ಹೇಳಿದ ಕಮಾಂಡ್ಗಳಲ್ಲೇ ಇನ್ನೂ ಬಹಳ ವಿಕಲ್ಪಗಳಿವೆ. ಅವುಗಳನ್ನು ನಾವಿಲ್ಲಿ ಚರ್ಚಿಸಿಲ್ಲ. ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯಲ್ಲಿದ್ದೇವೆ. ಈ ಟ್ಯುಟೋರಿಯಲ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.